ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಹೇಶ್ ಗಾಯಕ್ವಾಡ್ ಮಾತಾಡೋದು. ನಮ್ಮೂರಿನ ಮೊಹರಂ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸಿತು. ಯಾಕಂದರೆ ನಮ್ಮೂರಿನಲ್ಲಿ ಮೊಹರಂ ಹಬ್ಬ, ದೊಡ್ಡ ಮೊಹರಂ ಹಬ್ಬ, ಸಣ್ಣ ಮೊಹರಂ ಹಬ್ಬ, ದೊಡ್ಡ ಮೊಹರಂ ಹಬ್ಬ ಆಮೇಲೆ ಸಣ್ಣ ಮೊಹರಂ ಹಬ್ಬ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಜರುಗ್ತವೆ. ಎಲ್ಲಿಯೂ ಜರುಗಲ್ಲ, ನಾನು ನೋಡೇ ಇಲ್ಲ ಇಂದಿಗೂ ಕೂಡ. ಯಾಕಂದರೆ ಒಂದು ವಿಶೇಷತೆ ಇದೆ ನಮ್ಮೂರಲ್ಲಿ. ಕಳ್ಳ ವೇಷ ಅಂತ ಎರಡೂ ಹಬ್ಬಕ್ಕೂ ಕೂಡ ಹಾಕ್ತಾರೆ. ಅದರಲ್ಲಿ ಒಂದು 11 ಜನ ಪಾತ್ರಧಾರಿಗಳಿರ್ತಾರೆ, ಮುಂದೆ ತೋರಿಸ್ತೀನಿ. ಆ ಒಂದು ಕಳ್ಳವೇಷಕ್ಕೆ ಕಾರಣೀಭೂತರು ಈ ವಂಶಸ್ಥರು. ಇಲ್ಲಿ ಕಾಣ್ತಕ್ಕಂಥ ಮನೆ ಇದೆಯಲ್ಲ, ಕೈಕಟ್ ವಂಶಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಬುನಾದಿಯವರು. ಇಲ್ಲಿ ಕಾಣ್ತಕ್ಕಂಥ ಫೋಟೋ ಹಿರಿಯರು ಇದಾರಲ್ಲ, ಇವರು ಕೈಕಟ್ ಭೀಮಣ್ಣ ಅಂತ 1960ರಲ್ಲಿ ನಮ್ಮ ಕಲ್ಲೂರಿಗೆ ಮೋಡಿಕಾರರು ಬರ್ತಾರೆ. ಆ ಮೋಡಿಕಾರರಿಗೆ ಇವ್ರ ವಿರುದ್ಧ ಮೋಡಿಕಾರರ ವಿರುದ್ಧ ಹೋರಾಡಕ್ಕೆ ಹೋದಾಗ ಶಕ್ತಿ ಕೊರತೆ ಆಗುತ್ತೆ. ಆ ಶಕ್ತಿ ಕೊಡಪ್ಪ ಅಂತಂದೇಳಿ ಇವರು ಮೊಹರಂ ದೇವಾನುದೇವತೆಗಳಿಗೆ ಹೋಗಿ ಬೇಡ್ಕೊಂತಾರೆ. ಆಗ ಆ ದೇವಾನುದೇವತೆಗಳಿಗೆ ಈ ವಂಶಸ್ಥರಿಗೆ ಶಕ್ತಿ ನೀಡಿದ್ದಾರೆ. ಯಾಕಂದರೆ ಆ ಮೋಡಿಕಾರರ ವಿರುದ್ಧ ಹೋರಾಡಲಿಕ್ಕೆ ಶಕ್ತಿಯನ್ನು ನೀಡ್ತಾರೆ. ಆ ಶಕ್ತಿ ನೀಡಿದ ಸಲುವಾಗಿ ಆ ಕೃತಜ್ಞತಾ ಭಾವನೆಯಿಂದ ಆ ದೇವರಲ್ಲಿ ಬೇಡ್ಕೊತಾರೆ. ಯಾರು? ಇವ್ರ ತಾತ ಅಂದರೆ ಕೈಕಟ್ ಭೀಮಣ್ಣವರು ಬೇಡ್ಕೊಂಡು ನಮ್ಮ ವಂಶಸ್ಥರು, ನಾನು ಮತ್ತು ನಮ್ಮ ವಂಶಸ್ಥರು ಪೀಳಿಗೆಯವರು ಇರೋವರೆಗೂ ನಾವೊಂದು ಈ ಒಂದು ಕಳ್ಳ ವೇಷವನ್ನು ಹಾಕಿ ನಿಮಗೆ ದೇವಾನುದೇವತೆಗಳಿಗೆ ಕೃತಜ್ಞತೆಯನ್ನು ತೋರಿಸ್ತೀನಿ ಅನ್ನುವಂಥ ಮನೋಭಾವನೆಯಿಂದ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಾನು ಕೇಳಕ್ಕೆ ಹೋಗಿದ್ದೀನಿ, ಯಾಕೆ ಹಾಕ್ತಾರೆ, ಏನು ಹಾಕ್ತಾರೆ ಅಂತಂದು. ನೋಡ್ರಿ, ಇಲ್ಲಿ ಬಣ್ಣ ಹಚ್ಚೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಇದರಲ್ಲಿ 11 ಜನ ಇರ್ತಾರೆ. 11 ಜನ ಯಾರ್ಯಾರಪ್ಪ ಅಂದರೆ 3 ಜನ ಕಳ್ಳಂದರು, ಆಮೇಲೆ 1 ಇಡೆಂಬಿನಿ, 2 ಬೂಸಿ, ಆಮೇಲೆ 2 ಪೊಲೀಸರು, ಆಮೇಲೆ ಮತ್ತೆ 1 ಹೆಣ್ಣು ಪಾತ್ರ. ಕಳ್ಳಂದಿರ 3 ಜನರಿಗೆ ಒಂದೇ ಹೆಣ್ಣು ಪಾತ್ರ ಅಂತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅದರಲ್ಲಿ ಕುಲ್ಕರ್ಣಿ ಇರ್ತಾನೆ. ಕುಲ್ಕರ್ಣಿ ಕೆಲಸ ಏನಂತ ಗೊತ್ತಲ್ಲ ನಿಮಗೆ, ಪಾಪ ಪುಣ್ಯಗಳ ಲೆಕ್ಕ. ಒಂದೊಂದು ಪಾತ್ರಕ್ಕೂ ಒಂದು ವಿಶೇಷತೆ ಹೊಂದಿರತಕ್ಕಂಥ 11 ಜನ ಪಾತ್ರಧಾರಿಗಳೆಲ್ಲ ರೆಡಿಯಾಗಿ ಈಗೇನು ಮಾಡ್ತಾರೆ, ಊರಿನ ತುಂಬ ಈ ಥರ ಕುಣ್ಕೊಂಡು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಹಳೆಯ ಕಾಲದಿಂದ ಬಂದಿರತಕ್ಕಂಥ ಸ್ಟೈಲ್ ಇದು. ನೋಡಿ ಹೆಂಗಿದೆ. ಈ ಥರ ಕುಣಿದುಕೊಂಡು ಇಡೀ ನಮ್ಮ ಕಲ್ಲೂರು, ಇದು ಸಣ್ಣೂರಲ್ಲ ರೀ ನಮ್ಮದು, ಇಡೀ ಊರಿನ ತುಂಬೆಲ್ಲ ಸುತ್ತಾಡಿ ಅನೇಕ ಬೇಡವಾಗಿರ್ತಕ್ಕಂಥ ಅನೇಕ ಕೆಟ್ಟ ಒಂದು ಏನು ಪಿಶಾಚಿಗಳನ್ನು ಓಡಿಸುವಂಥ ಕಾರ್ಯ ಇಂದಿಗೂ ಕೂಡ ನಡೆದುಕೊಂಡು ಬಂದಿದೆ. ದೇವತೆಗಳೇ ಸಮಾನನೇ ಇವರು. ಎಲ್ಲಿ ಹೋಗ್ತಾರಲ್ಲ ಅಲ್ಲಿ ದೇವಸ್ಥಾನ ಇದ್ದರೆ ಇವರಿಗೆ ಇಂದಿಗೂ ಕೂಡ ಮೈಯಲ್ಲಿ ಬರುತ್ತೆ. ನಾನು ನೋಡಿದ್ದೀನಿ, ಮೈಯಲ್ಲಿ ಬರುತ್ತದೆ. ಆಮೇಲೆ ಇವರು ಸರಿಸುಮಾರು 1 ಗಂಟೆಗೆ ಮನೆ ಬಿಡ್ತಾರೆ, 6:30-7 ಗಂಟೆವರೆಗೂ ಮನೆ ಬಿಡ್ತಾರೆ. ಸುಮಾರು 5ರಿಂದ 6 ತಾಸು ಇಡೀ ಊರು ಸುತ್ತಾಡಲಿಕ್ಕೆ ಆಗುತ್ತೆ. ಇವರ 11 ಜನರ ಏನು ಪಾತ್ರಧಾರಿಗಳ 11 ಜನ ಏನಿದಾರಲ್ಲ, ಇವರೆಲ್ಲ ಕಾಪಾಡಲಿಕ್ಕೆ ವಂಶಸ್ಥರು, ನಿಂಬೆಹಣ್ಣು, ಕಾಯಿ, ಅವ್ರು ಏನು ಬೇಕು, ಮೊದಲು ಏನು ಪದ್ಧತಿ ಬಂದಿದೆ, ಈ 11 ಜನ ಕಾಪಾಡಿಕೊಂಡು ಮನೆ ಮುಟ್ಟುವವರೆಗೆ ಅವರು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣೀಭೂತರೇ ಈ ಕೈಕಟ್ಟು ವಂಶಸ್ಥರು. ಇಡೀ ಊರಿನ ಒಳಿತಿಗಾಗಿ, ಏಳಿಗೆಗಾಗಿ ಇಂಥ ಮನೋರಂಜನೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಇಂದಿನ ಪೂರ್ವಜರಿಗೆ ಒಂದು ನಮನವನ್ನು ಸಲ್ಲಿಸ್ತಾ, ಮುಂದೆ ನೋಡಿ ಈ ಒಂದು ಕಳೇಶವು ಅಂದರೆ ಏನಿತ್ತು, ಆವಾಗ ನಾವು ಸಣ್ಣವ್ರು ಇರ್ಬೇಕಾದ್ರೆ ಸ್ವಲ್ಪ ಒಂಥರ ಭಯ ಬರ್ತಿತ್ತು. ಇವತ್ತು ಕಳೇಶವು ಬರ್ತಾವೆ, ದೂರ ಹೋಗೋಣ ಅಂತ. ಈಗಿನ ಹುಡುಗರು ಸ್ವಲ್ಪ ಫಾಸ್ಟ್ ಇದ್ದಾರೆ, ಅವ್ರ ಜೊತೆಯಲ್ಲೇ ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನೋಡಿ, ಮೌಲಾನ ಮಸೀದಿ ಹತ್ರ ಬಂದರು ಇವ್ರಿಗೆ ಈ ಕಾಣ್ತಕ್ಕಂಥವ್ರು ಮೊಮ್ಮಕ್ಕಳು ಇವರೆಲ್ಲ. ಈ ಒಂದು ಕಳೇಶವಿಗೆ ಮುಖ್ಯ ಕಾರಣೀಭೂತರು ಇವರೆಲ್ಲ. ಇವ್ರು ಶ್ರಮ ವಹಿಸ್ತಾರೆ, ಇಂದಿಗೂ ಕೂಡ ಹಿಂದೆ ನಿಂತು ಬೆನ್ನು ತಟ್ಟಿ ಶ್ರಮ ವಹಿಸ್ತಾರೆ. ಆಮೇಲೆ ಈಗೇನಾಗಿದೆ, ಮೊದಲಿನಿಂದ ಅವರೇ ಬಂದಿಲ್ಲ. ಯಾರು ಈ ಮೊಹರಂ ದೇವತೆಗಳಿಗೆ ಬೇಡಿಕೊಂಡು ನಾನು ಇಂಥದ್ದು ಮಾಡಪ್ಪ, ನನಗೆ ಒಳಿತಾದರೆ ನಾನು ಈ ವರ್ಷ ನಾನು ನಿಮ್ಮ ಈ ಕಳೇಶವ ಹಾಕ್ತೀನಿ ಅನ್ನುವಂಥ ಇಂಥ ರೂಢಿ ಕೂಡ ನಮ್ಮ ಹತ್ರ ಇದೆ. ಬೇಡ್ಕೊಂಡವ್ರು ಕೂಡ ಹಾಕ್ತಾರೆ. ಯಾಕಂದರೆ ಇದನ್ನು ನೋಡೋಕ್ಕೆ ಸಹಸ್ರಾರು ಜನ ನಿಂತಿರ್ತಾರೆ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ನಮ್ಮ ಜಿಲ್ಲೆಯಲ್ಲಿ ಇದು ಎಲ್ಲೂ ಇಲ್ಲ. ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಕ್ಕಂಥವ್ರು ಕೈಕಟ್ಟು ವಂಶಸ್ಥರು. ವಿಶೇಷವಾಗಿ ಮೊಹರಂಗೆ ಮೆರುಗು ನೀಡುವಂಥ ಇಂಥ ಅನೇಕ ಕಾರ್ಯಕ್ರಮಗಳು ನಮ್ಮ ಊರಿನಲ್ಲಿ ನಡೀತೇವೆ.
ನೋಡಿ ಯಾವ ರೀತಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ವಿಶೇಷ, ಕಲ್ಲೂರಿನ ವಿಶೇಷ, ಕಲ್ಲೂರಿನ ಮೊಹರಮ್ಮು, ನಮ್ಮೆಲ್ಲರ ಮೊಹರಮ್ ಇದು. ಅಂದು ನಡೆದುಕೊಂಡು ಬಂದಂಥ ಪದ್ಧತಿ ಇಂದಿಯೂ ಕೂಡ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಊರಿನ ಜನರು ಕೂಡ ಅಷ್ಟೇ ಸಹಕಾರ ನೀಡ್ತಾ ಇದ್ದಾರೆ. ಇನ್ನೂ ಅನೇಕ ಕಾರ್ಯಕ್ರಮಗಳು ಕೂಡ ನಮ್ಮ ಊರಲ್ಲಿ ನಡೀತವೆ. ಆಮೇಲೆ ಸಣ್ಣ ಮೊಹರಮ್ಮಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೇಮ್ ಇದೆ. ಆಮೇಲೆ ಜನ ಪಾತ್ರಧಾರಿಗಳು ಇನ್ನೂ ಬೇಡ್ಕೊಂಡಿರ್ತಾರಲ್ಲ, ಅಂಥವ್ರು ಕೂಡ ಈ ಒಂದು ವೇಷದಲ್ಲಿ ಚೇಂಜ್ ಆಗ್ತಾರೆ ಎರಡನೇ ಸಾರಿ ಹಾಕಿದಾಗ ಕೂಡ. ಇನ್ನೂ ಅನೇಕ ಕಾರ್ಯಕ್ರಮಗಳು ನಮ್ಮ ಕಲ್ಲೂರಿನಲ್ಲಿ ನಡೀತಾ ಇದ್ದಾವೆ. ಅಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಾನು ಬಯಸ್ತೀನಿ. ಈ ಕೈಕಟ್ಟು ಕುಟುಂಬದವರಿಗೆ ಒಳ್ಳೆಯದಾಗಲಿ. ಭೇಟಿಯಾಗೋಣ.